ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಜಾತಿ ಅಂತ ಇನ್ನು ಎಷ್ಟು ಕಾಲ ನಮ್ಮ ಜನ ಹೀಗೆ ಬಡದಾಡ್ತಾ ಇರ್ತಾರೋ ಗೊತ್ತಿಲ್ಲ. 21ನೇ ಶತಮಾನದಲ್ಲಿದ್ದೀವಿ. ನಾವೆಲ್ಲರೂ ಒಂದೇ ಅಂತ ಸಮಾನತೆಯ ಮಾತುಗಳು ಇದಾವಲ್ವ, ಅವೆಲ್ಲ ಕೇಳೋಕೆ ಮಾತ್ರ ಚೆನ್ನಾಗಿರುತ್ತೆ. ಆದರೆ ನಮ್ಮ ಜನ ಇನ್ನೂ ಜಾತಿ ಹೆಸರಲ್ಲಿ ಎಷ್ಟು ಶೋಷಣೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಣ್ಣಾರೆ ಕಂಡವರಿಗೆ ಅದರ ಅರಿವು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇನ್ನು ಈ ಅಸ್ಪೃಶ್ಯತೆ ಜೀವಂತವಾಗಿದೆ ಅನ್ನೋದಕ್ಕೆ ಈ ಯಾದಗಿರಿಯ ಘಟನೆ ಕೂಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಅದು ಇನ್ನು ಯಾವುದೋ ಜಾಗದಲ್ಲಿ ಇಂತಹ ಶೋಷಣೆಗಳು ನಡೆದಿದ್ದರೆ, ದಲಿತರ ಮೇಲಿನ ಈ ಅಸ್ಪೃಶ್ಯತೆಯ ಶೋಷಣೆಗಳು ನಡೆದಿದ್ದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡ್ಬೋದಿತ್ತು. ಆದರೆ ಈ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಕ್ಕಂಥ ಶಾಲೆಯಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆ ನಡೆದು ಬಿಟ್ಟಿದೆ. ನಾವೆಲ್ಲರೂ ಒಂದೇ ಅಂತ ಇದೇ ಅಂಬೇಡ್ಕರ್ ಹಾಕ್ಕೊಟ್ಟಂಥ, ಅಂಬೇಡ್ಕರ್ ಹೇಳಿ ಹೋದಂಥ ಸಂವಿಧಾನದ ಸಮಾನತೆಯ ಪಾಠ ಹೇಳ್ಕೊಡೋ ಜಾಗದಲ್ಲಿ ಮೇಲ್ಜಾತಿ ಕೆಳಜಾತಿಯ ಘರ್ಷಣೆಗಳು ಉಂಟಾಗಿರೋದು. ದಲಿತ ಮಕ್ಕಳು ಅನ್ನೋ ಕಾರಣಕ್ಕೆ, ಅವರು ಕೆಳಜಾತಿಯವರು ಅನ್ನೋ ಕಾರಣಕ್ಕೆ ಊಟದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ತಾರತಮ್ಯ ಮಾಡಿದ್ದಾರೆ ಅಂದರೆ ಈ ಸ್ಟೋರಿಯನ್ನು ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಈ ಉತ್ತರ ಕರ್ನಾಟಕದ ಹಳ್ಳಿಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ, ಹಿಂದೆ ಉಳಿದಿವೆ. ಕಲ್ಯಾಣ ಕರ್ನಾಟಕ ಇನ್ನೂ ಕೂಡ ತುಂಬ ಬದಲಾಗಬೇಕಾಗಿದೆ, ಅದನ್ನು ಕಡೆಗಣಿಸಲಾಗಿದೆ ಅನ್ನೋ ಅಂಕಿಅಂಶಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಆದರೆ ಈ ಜಾತಿಯ ವಿಷಯದಲ್ಲಿ ಇನ್ನೂ ಯಾವ ರೀತಿಯಾದಂಥ ಪರಿವರ್ತನೆ ಅಲ್ಲಿ ಆಗಬೇಕು, ಜನರು ಯಾವ ಮಟ್ಟಿಗೆ ಬದಲಾಗಬೇಕು ಅನ್ನೋದಕ್ಕೆ ಈ ಘಟನೆಯು ಕೂಡ ಸಾಕ್ಷಿ. ಯಾದಗಿರಿ ಜಿಲ್ಲೆ ನಿಮಗೆಲ್ಲ ತಿಳಿದಿರುವಂತೆ ಯಾದಗಿರಿಯ ಶಹಾಪುರ ತಾಲೂಕಿನ ಗೋಗಿ ಸಮೀಪ ಒಂದು ಹಳ್ಳಿ ಇದೆ, ಕರಹಳ್ಳಿ ಅನ್ನೋ ಗ್ರಾಮ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಆ ಜಿಲ್ಲೆಯ ಶಹಾಪುರ ತಾಲೂಕಿನ ಕರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಲಿತ ಮಕ್ಕಳು ಬಿಸಿಯೂಟ ಮಾಡಿದಂಥ ತಟ್ಟೆಗಳನ್ನು ತೊಳಿಲಿಕ್ಕೆ ಅಲ್ಲಿದ್ದಂಥ ಅಡುಗೆ ಸಹಾಯಕಿಯರು ನಿರಾಕರಣೆ ಮಾಡಿದ್ದಾರೆ. ಅವರು ದಲಿತರು ಅನ್ನೋ ಕಾರಣಕ್ಕೆ ಅವರು ಊಟ ಮಾಡಿದಂಥ ತಟ್ಟೆಗಳನ್ನು ಕೂಡ ತೊಳೆದಿಲ್ಲ. ಅವರು ದಲಿತರು ಅನ್ನೋ ಕಾರಣಕ್ಕೆ ಅಸ್ಪೃಶ್ಯತೆಯನ್ನು ತೋರಿರೋದು. ಅವರ ತಟ್ಟೆಗಳನ್ನು ನಾವ್ಯಾಕೆ ಮುಟ್ಟಬೇಕು, ಅವ್ರ ತಟ್ಟೆಗಳನ್ನು ನಾವ್ಯಾಕೆ ತೊಳಿಬೇಕು ಅನ್ನೋ ರೀತಿಯಾಗಿ. ಆ ಕಾರಣಕ್ಕೆ ಮಧ್ಯಾಹ್ನದ ಬಿಸಿಯೂಟವೇ ಸ್ಥಗಿತಗೊಂಡು ಮಕ್ಕಳು ಉಪ್ಪಿಟ್ಟು ರಾಗಿ ಗಂಜಿ ಕುಡಿದು ಮನೆಗೆ ಮಾಳ್ತಾ ಇರ್ತಕ್ಕಂಥ ಪ್ರಕರಣ ಇದೀಗ ಬೆಳಕಿಗೆ ಬಂದಿರೋದು. ಈಗಾಗಲೇ ಘಟನೆ ನಡೆದು 3 ದಿನಗಳಾಗಿದೆ. ಸ್ನೇಹಿತರೆ, ಅದಾದ ನಂತರ ಒಂದಿಷ್ಟು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಒಂದಿಷ್ಟು ಬದಲಾವಣೆಗಳನ್ನು ತರೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಘಟನೆಯ ಬಗ್ಗೆ ವಿವರವಾಗಿ ನಾನು ಹೇಳ್ತಾ ಹೋಗ್ತೀನಿ. ಈ ಪ್ರಕರಣವನ್ನು ನಾವು ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿನ ಮಕ್ಕಳಿಗೆ, ಅಲ್ಲಿರ್ತಕ್ಕಂಥ ಈಗಾಗಲೇ ಹೈಸ್ಕೂಲ್ ಮಕ್ಕಳು ಅಥವಾ ಒಂದು 5ರಿಂದ 8ನೇ ತರಗತಿಯ ಮಕ್ಕಳು, ಹಿರಿಯ ಪ್ರಾಥಮಿಕ ಅಂತ ಹೇಳಿದ್ರೆ, ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪಿಡುಗಿನ ಬಗ್ಗೆ ಆ ಮಕ್ಕಳ ಮನಸ್ಥಿತಿ ಹೇಗಾಗಬಹುದು, ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಜೀವಂತವಾಗಿರ್ತಕ್ಕಂಥ ಈ ಅಸ್ಪೃಶ್ಯತೆಯ ಬಗ್ಗೆ ಮಕ್ಕಳ ಮನಸ್ಸು ಹೇಗೆ ಬದಲಾಗಬಹುದು. ಅವರೆಲ್ಲರೂ ಕೂಡ ಅದೇ ಮಕ್ಕಳು, ಅದೇ ಶಿಕ್ಷಕರು ಪಾಠ ಮಾಡ್ತಕ್ಕಂಥ ಪುಸ್ತಕಗಳಿಗೆ, ಆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳಿಗೆ, ಇವೆಲ್ಲವೂ ಕೂಡ ಈ ಥರದ ವಸ್ತುಗಳು, ಸಮಾನತೆಯ ಪಾಠಗಳು, ಇವೆಲ್ಲವೂ ಕೂಡ ಬರೀ ಪುಸ್ತಕಗಳಿಗೆ ಮಾತ್ರ ಸೀಮಿತ ಅಂತ ಮಕ್ಕಳಿಗೂ ಕೂಡ ಅನಿಸ್ಬಿಡುತ್ತೆ. ನಮ್ಮಲ್ಲಿ ಜೀವಂತವಾಗಿರ್ತಕ್ಕಂಥ ಈ ಕೆಟ್ಟ ಅಸ್ಪೃಶ್ಯತೆಯ ಬಗ್ಗೆ ಮಕ್ಕಳ ಮನಸ್ಥಿತಿ ಕೂಡ ಬದಲಾಗಬಹುದು, ಅವರ ದಾರಿಯೂ ಕೂಡ ಚೇಂಜ್ ಆಗಬಹುದು. ಕೆಲವೊಂದು ಮಕ್ಕಳು ಖಿನ್ನ ಮನಸ್ಥಿತಿ ಕೂಡ ಹೊಂದಬಹುದು. ನಾವು ಕೆಳಜಾತಿ ಅಂತ ಕೀಳಿರಿಮೆಯ ಮನಸ್ಸು ಕೂಡ ಅವರಿಗೆ ಮೂಡಬಹುದು. ಅಥವಾ ಇನ್ನೊಂದಿಷ್ಟು ಮಕ್ಕಳು ಕೂಡ ಶಾಲೆಗೆ ಬರೋದನ್ನು ಕೂಡ ನಿಲ್ಲಿಸಿಬಿಡ್ತಾರೆ. ಮಾನಸಿಕವಾಗಿ ಅತಿಯಾಗಿ ಪ್ರಭಾವ ಬೀರ್ತಕ್ಕಂಥ ಘಟನೆಗಳಲ್ಲೂ ಕೂಡ ಇದು ಒಂದಾಗಿರುತ್ತೆ. ಸ್ನೇಹಿತರೆ, ಅದಕ್ಕೆ ನಾನು ಇದನ್ನು ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದಕ್ಕೆ ನಾನು ಹೇಳಿದ್ದು. ಇದೇ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಇನ್ನೂ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗತ್ತೆ. ಕರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಒಬ್ಬ ದಾನಿಯೊಬ್ಬರು ಒಂದು 200 ಸ್ಟೀಲ್ ತಟ್ಟೆಗಳನ್ನು ಕೊಟ್ಟಿದ್ದರಂತೆ. ದಾನವಾಗಿ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಊಟ ಮಾಡಲಿ ಅಂತ. ಅದೇ ತಟ್ಟೆಯಲ್ಲಿ ದಲಿತ ಮಕ್ಕಳು ಊಟ ಮಾಡಿದ್ದಾರೆ. ಈ ಸ್ಟೀಲ್ ತಟ್ಟೆ ತೊಳೆಯೋಕ್ಕೆ ಅಡುಗೆ ಸಹಾಯಕರು ಕೂಡ ಇದ್ದಾರೆ. ಆದರೆ ಅವ್ರ ಮೇಲ್ಜಾತಿ ಹೆಣ್ಮಕ್ಳಲ್ವ, ಅದಕ್ಕೆ ಸ್ವಲ್ಪ ಅಹಂಕಾರ, ಜೊತೆಗೆ ಈ ಥರದ ಅಸ್ಪೃಶ್ಯತೆ, ಅವ್ರ ತಟ್ಟೆಗಳನ್ನು ನಾವ್ಯಾಕೆ ತೊಳಿಬೇಕು ಅಂತ. ನಾವೆಲ್ಲರೂ ಕೂಡ ಈ ಹೆಣ್ಣನ್ನು ತಾಯಿ ಸಮಾನ ಅಂತ ಹೇಳಿ ಭಾವಿಸ್ತೀವಿ. ಹಾಗಾಗಿ ಅಡುಗೆ ಸಹಾಯಕಿಯರಾಗಲಿ ಅಥವಾ ಶಾಲೆಗಳಲ್ಲಾಗಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿದ್ದರೆ ಎಲ್ಲರೂ ಕೂಡ ಸಮಾನವಾಗಿ ನೋಡ್ತಾರೆ ಅಂತ. ಆ ಮಕ್ಕಳನ್ನು ಸ್ವಂತ ಮಕ್ಕಳು ಅನ್ನೋ ಮನಸ್ಸು ಇವ್ರಿಗೆ ಯಾಕೆ ಬರಲಿಲ್ವೋ ಗೊತ್ತಾಗ್ತಿಲ್ಲ. ಅಥವಾ ಈ ಹಿಂದೆ ಈ ಮಕ್ಕಳಿಗೆ ನೀಡ್ತಾ ಇದ್ದಂಥ ತಟ್ಟೆಗಳು ಯಾವುದು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಇದು ಕೊಡುಗೆಯಾಗಿ ಬಂದಂಥ ತಟ್ಟೆ, ಎಲ್ರಿಗೂ ಕೂಡ ತಟ್ಟೆಗಳನ್ನು ಕೊಟ್ಟಿದ್ದಾರೆ, ಆ ತಟ್ಟೆಯಲ್ಲಿ ಅವರು ಊಟ ಮಾಡಿದ್ದಾರೆ. ಅಥವಾ ಇಲ್ಲಿಯವರೆಗೂ ಇಟ್ಟಂಥ ತಟ್ಟೆಗಳು ಯಾವುದು ಹಾಗಾದರೆ? ಸ್ನೇಹಿತರೆ, ಇಲ್ಲಿಯವರೆಗೂ ಆ ಮಕ್ಕಳ ತಟ್ಟೆಗಳನ್ನು ಅಡುಗೆ ಕೂಡ ಯಾವುದೋ ಮೂಲೆಯಲ್ಲಿ ಸಪ್ರೇಟಾಗಿ ಇಟ್ಟಿದ್ರು ಕೂಡ ಅಚ್ಚರಿ ಏನಿಲ್ಲ. ನಾವು ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಅಥವಾ ಆ ತಟ್ಟೆಗೂ ಕೂಡ ತಾಕದಂತಲೇ ಎತ್ತರದಿಂದ ಊಟ ಬಡಿಸಿದ್ರು ಕೂಡ ಅಚ್ಚರಿ ಏನಿಲ್ಲ ಅವರು.
ಆ ತಟ್ಟೆಗೂ ಕೂಡ ಹತ್ತಿರಕ್ಕೆ ಹೋಗಿ ಸಮೀಪಕ್ಕೆ ಹೋಗದೆ ದೂರದಿಂದ ಅನ್ನವನ್ನು ಬಿಸಾಕಿದರೂ ಕೂಡ ಈ ಥರದ ವ್ಯಕ್ತಿಗಳು, ಈ ಥರದ ಮಹಿಳೆಯರು ಕೂಡ ಇದ್ದರೆ ನಾವು ಅಚ್ಚರಿ ಪಡುವಂತೆಯೇ ಇಲ್ಲ. ಆ ಥರದ ಘಟನೆಗಳು ಕೂಡ ಅಲ್ಲಿ ಆಗೋಗಿರ್ಬೋದು. ಅಂಥ ಜಾತಿ ನಿಂದನೆ, ಕೆಳ ಜಾತಿಯನ್ನು ಹೀನವಾಗಿ ನಡೆಸ್ಕೊಳ್ಳುವಂಥ ನೀಚ ಮನಸ್ಥಿತಿಯ ವ್ಯಕ್ತಿಗಳು ಇವತ್ತಿಗೂ ಕೂಡ ಸಮಾಜದಲ್ಲಿ ಜೀವಂತವಾಗಿದ್ದಾರೆ. ನಾವಿಲ್ಲ ಅಂತ ಆಲೋಚನೆ ಮಾಡಲಿಕ್ಕೂ ಬರೋದೇ ಇಲ್ಲ. ಇನ್ನು ಈ ಶಾಲೆಯಲ್ಲಿ ಮಕ್ಕಳ ಪರಿಸ್ಥಿತಿ ಕಂಡು ಇನ್ನೂ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಯಾಕೆ ಅಂದರೆ ಸರ್ಕಾರ ಉಚಿತವಾಗಿ ಶಿಕ್ಷಣ ಕೊಡುತ್ತೆ, ಊಟ ಬಟ್ಟೆ ಕೊಡುತ್ತೆ, ಎಲ್ಲವನ್ನ ನೀಡ್ತಾ ಇದೆ. ಆದರೆ ಯಾಕೆ ಪೋಷಕರು ಸರ್ಕಾರಿ ಶಾಲೆಗಳು ಅಂದರೆ ಯಾಕೆ ಮಾರು ದೂರ ಸರಿತಾರೆ ಅಂದರೆ ಇದೇ ಕಾರಣಕ್ಕೆ. ನಮ್ಮ ಬಡವರು ಇದ್ದಾರಲ್ಲ, ನಮ್ಮ ಕರ್ನಾಟಕ ಅಥವಾ ಇರ್ಬೋದು, ಎಲ್ಲಾದರೂ ಇರ್ಬೋದು, ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲದಿದ್ರೂ ಪರವಾಗಿಲ್ಲ, ಆದರೆ ಬಡವರು ಯಾವತ್ತಿಗೂ ಕೂಡ ಸ್ವಾಭಿಮಾನವನ್ನು ಬಿಟ್ಟು ಬದುಕೋದೇ ಇಲ್ಲ. ಇಂಥ ವರ್ತನೆಗಳು ಈ ಸರ್ಕಾರಿ ಶಾಲೆಗಳಲ್ಲಿ ನಡೀತವೆ ಅಂತಲೇ ಖಾಸಗಿ ಶಾಲೆಗಳಿಗೆ ಸಾಲ ಸೋಲ ಮಾಡಿ ಸೇರಿಸ್ಬಿಡ್ತಾರೆ. ಅಲ್ಲೆಲ್ಲ ದುಡ್ಡಿನ ಆಟ ಬಿಡಿ, ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರವೇ. ದುಡ್ಡು ಇರೋದ್ರಿಂದ ಅಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಕಾಣಲೇಬೇಕಾಗತ್ತೆ. ಹಾಗಾಗಿ ದುಡ್ಡು ಪೀಕ್ಲೇಬೇಕಾಗತ್ತೆ ಎಲ್ಲರೂ ಕೂಡ. ಈ ಯಾದಗಿರಿಯ ಕರಹಳ್ಳಿ ಶಾಲೆಯಲ್ಲಿ ಕಳೆದ 4-5 ದಿನಗಳಿಂದ ಇದ್ದಂಥ ಸಿಬ್ಬಂದಿಗಳು ರಜೆ ಮೇಲೆ ಹೋಗಿದ್ದಾರೆ. ಮಕ್ಕಳಿಗೇನು ಬಿಸಿ ಊಟ ನೀಡೋರು ಯಾರಾಗಾದ್ರೆ, ಹಾಗಾಗಿ ಬಿಸಿ ಊಟಕ್ಕೂ ಕೂಡ ಮಕ್ಕಳು ತಾತ್ಪರ ಪಡುವಂತ ಆಗಿಬಿಟ್ಟಿದೆ. ಹಾಗಾಗಿ ಎಷ್ಟೋ ಕುಟುಂಬಗಳಲ್ಲಿ ಒಂದು ಹೊತ್ತಿಗೂ ಕೂಡ ಪರದಾಡುವಂಥ ಫ್ಯಾಮಿಲೀಸ್ಗಳನ್ನು ನಾವು ನೋಡಿದ್ದೀವಿ, ನೀವು ಕೂಡ ಕಂಡಿರ್ತೀರ. ಅಂಥದ್ರಲ್ಲ ಮಕ್ಕಳು ಒಂದು 3-4 ದಿನದಿಂದ ಮಧ್ಯಾಹ್ನದ ಊಟ ಇಲ್ಲ ಅಂತ ಸಿಬ್ಬಂದಿಗಳಿಲ್ಲದೆ, ಆ ಊಟ ಇಲ್ಲದೆ ಶಾಲೆ ಕಳಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಇಂಥ ಸಮಯದಲ್ಲಿ ಮಕ್ಕಳು ಹಸಿದ ಹೊಟ್ಟೆಲಿ ಹೋಗಬಾರ್ದು ಅಂತ ಹೇಳಿ ಒಂದು ದಿನಗೂಲಿ ಆಧಾರದ ಮೇಲೆ ಬೇರೆ ಅಡುಗೆ ಸಿಬ್ಬಂದಿಯನ್ನು ಕೂಡ ಕರೆಸಿ ಆ ಮಕ್ಕಳಿಗೆ ಉಪ್ಪಿಟ್ಟು, ರಾಗಿ ಗಂಜಿ ಕೂಡ ನೀಡ್ತಾ ಇದ್ದಾರಂತ. ಹಾಗಾಗಿ ಮಕ್ಕಳು ಈ ಘಟನೆಯ ನಂತರ ಒಂದು 2-3 ದಿನದಿಂದ ಈ ರೀತಿಯಾಗಿ ಉಪ್ಪಿಟ್ಟು, ರಾಗಿ ಗಂಜಿಯನ್ನು ಕುಡಿದು ಮನೆಗೆ ಹೋಗೋ ಕೆಲಸ ಆಗಿಬಿಟ್ಟಿದೆ. ಯಾವಾಗ ಈ ಸುದ್ದಿ ವೈರಲ್ ಆಯಿತೋ ಎಲ್ಲವೂ ಕೂಡ ಅಷ್ಟೇ, ಅದ್ರ ಬಗ್ಗೆ ಧ್ವನಿ ಎತ್ತಿದಾಗ, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದಾಗ, ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಮಾತ್ರ ಈ ಥರದ ಘಟನೆಗಳು ಹೊರಗೆ ಬರುತ್ತೆ. ಈ ಥರದ ಅನೇಕ ಘಟನೆಗಳು ಎಲ್ಲ ಕಡೆ ಜೀವಂತವಾಗಿ ಇಂದಿಗೂ ಕೂಡ ಇದೆ. ದಲಿತರೆಲ್ಲರೂ ಕೂಡ ಯಾರು ಕೂಡ ಶೋಷಿತರಲ್ಲ, ಬದಲಾಗಿದ್ದಾರೆ, ಎಲ್ಲರೂ ಕೂಡ ಸಮಾನವಾಗಿದ್ದೀವಿ ಅಂತ. ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಸರಿ ಸಮಾನವಾದಂಥ ಸೌಲಭ್ಯಗಳು ಸಿಗ್ತಾ ಇರ್ಬೋದೇನೋ, ಅಥವಾ ನಮಗಿಂತಲೂ ಸ್ವಲ್ಪ ಹೆಚ್ಚಾಗಿ ಸಿಗ್ತಾ ಇರ್ಬೋದೇನೋ. ಆದರೆ ಜನರು ಈ ಜಾತಿಯ ಪಿಡುಗಿನಲ್ಲಿ ಸಿಗಾಕೊಂಡು ನಾಳ್ತಾ ಇರೋದಂತೂ ಖಂಡಿತವಾಗಿಯೂ ಸತ್ಯ. ಯಾವಾಗ ಈ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಬಂತು, ಆವಾಗ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಅವರು ಕೂಡ ಎಲ್ಲ ರಿಪೋರ್ಟ್ ತರಿಸ್ಕೊಂಡು ಈ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಮುಂದಾಗ್ಬಿಟ್ರು. ಸೂರಪುರ DYSP ಜಾವೀದ್ ಇನಾಮ್ದಾರ್, ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಶರಣಗೌಡ, ಜೊತೆಗೆ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಮಲ್ಲನಗೌಡ, ಇವರೆಲ್ಲರೂ ಕೂಡ ಒಂದು ಇಡೀ ಟೀಮೇ ಶಾಲೆಗೆ ತೆರಳಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಮಕ್ಕಳಿಗೆ ಇನ್ನೇನು ಬಗೆಹರಿಸಬೇಕು, ಪರಿಹಾರವನ್ನು ನೀಡಬೇಕು, ಜೊತೆಗೆ ಬದಲಾವಣೆಯ ಕುರಿತಾಗಿ ಕೂಡ ಒಂದಿಷ್ಟು ಯೋಚನೆ ಮಾಡಿದ್ದಾರೆ. ಸದ್ಯ ಈ ಅಡುಗೆ ಸಹಾಯಕರಿದ್ದಾರಲ್ವ, ಇಲ್ಲಿಯವರೆಗೂ ಕೆಲಸ ಮಾಡ್ತಾ ಇದ್ದಾರಲ್ವ, ಅವ್ರನ್ನ ತಕ್ಷಣವೇ ಬದಲಾಯಿಸಿ ಅವ್ರನ್ನ ವಜಾ ಮಾಡಿ ತಾತ್ಕಾಲಿಕವಾಗಿ ಅಲ್ಲಿ ಅಡುಗೆ ಮಾಡಲಿಕ್ಕಿದ್ದಂಥ ಸಿಬ್ಬಂದಿಗಳನ್ನು ನೇಮಿಸ್ಕೊಳ್ಳಿಕ್ಕೆ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ಸೋಮವಾರದಿಂದ ಅಂದರೆ ಇವತ್ತಿಂದ ಯಾವುದೇ ತೊಂದರೆ ಇಲ್ಲದಂತೆ ಎಲ್ಲ ಮಕ್ಕಳು ಕೂಡ ಬಿಸಿ ಊಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಸದ್ಯ ಅಲ್ಲಿನ ರಿಪೋರ್ಟ್. ಸ್ನೇಹಿತರೆ, ನಮ್ಮ ಶರಣರಿಂದ ಹಿಡಿದು, ಶರಣರು ಅಂದರೆ ನಾನು 12ನೇ ಶತಮಾನಕ್ಕೆ ಹೋಗ್ತಾ ಇದ್ದೀನಿ, ಇನ್ನೂ ಕೂಡ 21ನೇ ಶತಮಾನದವರೆಗೂ ಜೀವಂತವಾಗಿರೋದು. ಬಸವಣ್ಣನವರು ಅನೇಕ ಪ್ರವಾದಿಗಳು, ಗುರುಗಳು ಸಮಾನತೆಯ ಸಾರವನ್ನು ಹೇಳಿಬಿಟ್ಟಿದ್ದಾರೆ. ಯಾಕೆ ಕುಲ ಕುಲ ಅಂತ ಹೊಡೆದಾಡ್ತೀರಿ ಅಂತ, ಬರಿಗೈಲೆ ಬರ್ತೀವಿ, ಬರಿಗೈಲೆ ಹೋಗ್ತೀವಿ, ಯಾಕೆ ಇಷ್ಟೊಂದೆಲ್ಲ ನಾಳಾಡ್ತೀರಿ ಅಂತ. ಯಾರು ಕಷ್ಟಕ್ಕಾಗ್ತಾನೋ ಅವನೇ ನೆಂಟ, ಅವನೇ ಬಂದು, ಅವನೇ ನಮ್ಮ ಜಾತಿ. ಉಸಿರು ಹೋಗೋ ಸಮಯದಲ್ಲೂ ಉಸಿರು ನೀಡೋರೆಲ್ಲ ಜಾತಿಯನ್ನು ನೋಡ್ತಾ ಕೂತ್ರೆ ಯಾರು ಪ್ರಾಣವನ್ನು ಉಳಿಸ್ಲಿಕ್ಕಾಗತ್ತೆ? ಒಬ್ಬ ವೈದ್ಯ ಜಾತಿಯನ್ನು ನೋಡ್ತಾ ಕೂತ್ರೆ ಯಾರ ಜೀವ ಉಳಿಯುತ್ತೆ? ಈ ಮೈಗಂಟಿದಂಥ ಜಾತಿ ಪಿಡುಗನ್ನು ಯಾವಾಗ ಸಂಪೂರ್ಣವಾಗಿ ನಮ್ಮ ಜನ ಕಿತ್ತು ಹೋಗಿತಾರೋ ಗೊತ್ತಿಲ್ಲ. ಇಂಥ ಅನೇಕ ಘಟನೆಗಳು ನಾವು ನೋಡ್ತಾನೆ ಇರ್ತೀವಿ. ಕೇವಲ ದಲಿತರ ಮೇಲಿನ ಶೋಷಣೆ ಅಂಗನವಾಡಿಯಲ್ಲಿ ಮಾತ್ರ ಸೀಮಿತವಾಗಿಲ್ಲ, ಶಾಲೆಗಳಲ್ಲಿ ಮಾತ್ರ ಸೀಮಿತವಾಗಿಲ್ಲ, ಅಂಗನವಾಡಿಯಿಂದ ಹಿಡಿದು ಅರಮನೆಯವರೆಗೂ ಕೂಡ ಇದ್ದೇ ಇದೆ. ಇದಕ್ಕೆ ಸಾಕ್ಷಿಯಾಗಿ ನಾವು ಮರಕುಂಬಿ ಅಂತ ಗ್ರಾಮದಲ್ಲಿ ನಡೆದಂಥ ಘಟನೆಗಳನ್ನು ಕೂಡ ನೆನಪು ಮಾಡ್ಕೊಳ್ಬೋದು. ಜನ ಬದಲಾಗಬೇಕು, ಜನ ಶಿಕ್ಷಣ ಎಲ್ರಿಗೂ ಕೂಡ ಸಿಗ್ತಾ ಇದೆ, ಆದರೆ ಶಿಕ್ಷಣದಿಂದ ಯಾರು ಕೂಡ ಬದಲಾಗ್ತಾ ಇಲ್ವಾ ಅನ್ನೋದಷ್ಟೇ ಪ್ರಶ್ನಾರ್ಥಕವಾಗಿ ನಿಲ್ಲುತ್ತೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.